ಒಂದು ಚಿಕ್ಕ ಚಕ್ಕೆಯಿಂದ ಕ್ಯಾನ್ಸರ್, ಏಡ್ಸ್ ಎಲ್ಲ ಗುಣಪಡಿಸಲು ಸಾಧ್ಯನಾ? ಹಾಗಂತ ಬೊಗಳೆ ಬಿಡ್ತಿದ್ದಾರೆ ನರಸೀಪುರದ ಆಯುರ್ವೇದಿಕ್ ವೈದ್ಯರು. ಇವರು ಅರಣ್ಯ ಸಂಪತ್ತನ್ನ ನಾಶ ಮಾಡೋದಲ್ಲದೆ ಅಮಾಯಕರ ಆರೋಗ್ಯ ಅಷ್ಟೇ ಅಲ್ಲ, ಅವರ ಧನ ಸಂಪತ್ತನ್ನು ಕೂಡ ಲೂಟಿ ಹೊಡಿತಿದ್ದಾರೆ. ಒಬ್ಳು ಫಾರಿನರ್ಸ್ ಕರ್ಸಿಂದ ಸೌತ್ ಆಫ್ರಿಕಾದಿಂದ ಅವಳಿಗೆ ದುಡ್ಡು ಕೊಟ್ಟು ಕರ್ಸಿಗಿಂದು 2 ವಾರ ಇಲ್ಲಿ ಇಟ್ಕೊಂಡು ಎಲ್ಲ ಮಾಡಿ ಅವಳು ವಾಟ್ಸಪ್ ಬಿಟ್ಲು. ಅದಕ್ಕೆ ಇವ್ ಹಿಂಗಾಗಿದ್ದು. ನಾನು ಅಲ್ಲಿ ಕಡ್ದೀನಿ, ನಂಗೆ 40 ವರ್ಷ ಎಕ್ಸ್ಪೀರಿಯನ್ಸ್ ಐತೆ. ಈಗ ಜನಿ ಸುಮ್ನೆ ಈಗ ಟೋಪಿ ಹಾಕೋದ್ ಬೇಡ, ಪಾಪ ಎಲ್ಲಿಂದನೋ ಬಂದಿರ್ತಾರೆ, ಸಾವಿರಾರು ಕಿಲೋಮೀಟರ್ ದೂರ ಇವ್ರು ಟೋಪಿ ಹಾಕಿ ಕಳಿಸ್ತಾರೆ. ಇವ್ರು ಅಂದ್ರೆ ಯಾರಿಗೂ ಸಿಂಗಲ್ ಒಬ್ಬ ಮನುಷ್ಯನಿಗೆ ಪ್ರಯೋಜನ ಆಗಿಲ್ಲ. ಅವ್ರ ಹತ್ರ ಔಷಧಿ ತಗೊಂಡ್ರು ಎಲ್ಲ ಸತ್ರು, ಯಾರು ಇದುವರೆಗೂ ಬದುಕುಳಿದಾರೆ ಒಬ್ರು ಇಲ್ಲ. ಈಗ ನಾನೇ ಹೆಚ್ಚು ಕಡಿಮೆ ಒಂದು 100 ಜನಿಗೆ ಔಷಧಿ ಕೊಡಿಸಿದ್ದೆ ಅವ್ರ ಹತ್ರ ಕರ್ಕೊಂಡೋಗಿ. ಹಿಂಗೆ ಬಂದವ್ರಿಗೆ ಅವ್ರು ಒಬ್ರು ಬದುಕಿಲ್ಲ. ನಮಗೆ ಗೊತ್ತಿದ್ದರು, ಗೊತ್ತಿಲ್ಲದ್ರೆ ಎಷ್ಟು ಜನ ಸತ್ತಾರೋ ಏನೂ ಗೊತ್ತಿಲ್ಲ. ಒಂದು 5 ವರ್ಷದಿಂದ ಈ ಕಡೆ ನಾನು ಹತ್ರಕ್ಕೆ ಹೋಗ್ತಾ ಇಲ್ಲ, ವಿರೋಧ ಮಾಡ್ತಾ ಇದೀವಿ. ಇವರ ಮಾಹಿತಿಯ ಸತ್ಯಾಸತ್ಯತೆಯನ್ನ ತಿಳಿಯಲು ನಾವು ಮರುದಿನ ಏಡ್ಸ್ ಮತ್ತು ಕಿಡ್ನಿ ಸಮಸ್ಯೆ ಇರೋ ರೋಗಿಗಳ ಥರ ವೇಷ ಧರಿಸಿ ಮತ್ತೆ ಭಟ್ಟರ ಮನೆಗೆ ಹೋದೆವು. ಅಲ್ಲಿ ನಾರಾಯಣಮೂರ್ತಿಯವರ ಬದಲು ಬೇರೆ ಯಾರೋ ಔಷಧಿ ಕೊಡುತ್ತಿದ್ರು. ಈ ಬಾರಿಯೂ ಕ್ಯಾನ್ಸರ್ಗೆ ಕೊಟ್ಟ ಅದೇ 3 ಚಕ್ಕೆಯ ಪುಡಿ ಕೊಟ್ರು. ನಾವು ಸ್ವಲ್ಪ ಹೊತ್ತು ಅಲ್ಲೇ ನಿಂತು ಗಮನಿಸಿದ್ವಿ. ಎಲ್ಲಾ ರೋಗಿಗಳಿಗೂ ಅದೇ ಚಕ್ಕೆ ಪುಡಿ ಕೊಟ್ಟು ಕಳುಹಿಸುತ್ತಿದ್ರು. ನೋಡಿ ಆಶ್ಚರ್ಯ ಆಯ್ತು. ಉಚಿತ ಬೊಗಳೆಯಷ್ಟೇ. ಈ ಭಟ್ಟರು ಉಚಿತವಾಗಿ ಔಷಧಿ ಕೊಡುವುದಾಗಿ ಹೇಳಿ ಮಾಧ್ಯಮದಲ್ಲೆಲ್ಲ ಪ್ರಚಾರ ಗಿಟ್ಟಿಸಿಕೊಂಡಿದ್ರು. ಕೆಲವರಿಂದ ಸಲಾಮೂ ಪಡೆದಿದ್ರು. ಆದ್ರೆ ನಮ್ಮ ರಹಸ್ಯ ಕಾರ್ಯಾಚರಣೆಯಿಂದ ಬಯಲಾದ ಸಂಗತಿ ಏನು ಗೊತ್ತಾ? ಇವರು ಪ್ರತಿ ರೋಗಿಯಿಂದ 300 ರೂಪಾಯಿ ಪಡೀತಾರೆ. 300 ರೂಪಾಯಿ ಏನು? 300 ರೂಪಾಯಿ ಏನಿಲ್ಲ, 300 ರೂಪಾಯಿ ಕೊಟ್ಟರೆ ಆಯ್ತು. 300 ರೂಪಾಯಿ ಎಷ್ಟು ಅಮೌಂಟ್? 300 ಪ್ರಮಾಣ ಪತ್ರವೇ ಇಲ್ಲ. ಮತ್ತೆ ದುಡ್ಡಿಗಾಗಿ ಮಾಡೋದು ಬಿಟ್ರೆ ಜನರು ಬದುಕ್ಸಕ್ಕಾಗೇನು ಅಲ್ಲ. ಇದು ನಾಟಿ ಔಷಧಿಗೆ ಪಂಚಾಯತ್ಕಿಂದನೇ ಇವರಿಗೆ ಇದಿಲ್ಲ, ಪರ್ಮಿಷನ್ ಇಲ್ಲ, ಮತ್ತೆ ಯಾವ ಸರ್ಟಿಫಿಕೇಟ್ ಇವ್ರ ತಲಿಲ್ಲ. ಇವರ ಬಳಿ ಕರ್ನಾಟಕ ಆಯುರ್ವೇದ ಮತ್ತು ಯುನಾನಿ ವೈದ್ಯರ ಮಂಡಳಿಯಿಂದ ಪ್ರಮಾಣ ಪತ್ರ ಇಲ್ಲ, ಆಯುಷ್ನಿಂದಲೂ ಅನುಮತಿ ಇಲ್ಲ. ಸುಳ್ಳು ಪ್ರಚಾರವೇ ಬಂಡವಾಳ. ಅಲ್ಲದೆ ಇವರು ಬೇರೆ ರಾಜ್ಯಗಳ ಕ್ಯಾನ್ಸರ್ ಆಸ್ಪತ್ರೆಗಳಲ್ಲಿ ರೋಗಿಗಳನ್ನ ಕಳುಹಿಸಲು ಏಜೆಂಟ್ಗಳನ್ನ ಇಟ್ಟುಕೊಂಡಿದ್ದಾರೆ ಅನ್ನೋದು ಇವರ ದೂರು. ತಮಿಳುನಾಡಿನ ಸುಳ್ಳ ಮಕ್ಕಳು ಮಾಡಿದ ಕೆಲಸ ಇದು. ತಮಿಳುನಾಡಿನ ಇಂಟರ್ನ್ಯಾಷನಲ್ ಹಾಸ್ಪಿಟಲ್ ಹಾಸ್ಪಿಟಲ್ ಡಾಕ್ಟರ್ ಒಬ್ರು ಬುಕ್ ಆಗಿದ್ದಾನೆ, ಅವನು ಇವನಿಗೆ ಇಲ್ಲಿ ಕಳ್ಸಿಕೊಡ್ತಾನೆ, ಇವನಿಂದ ಕಮಿಷನ್ ಅವನು ತಗೊಂತಾನೆ. ಸ್ಥಳೀಯರೇನಂತಾರೆ? ಇವ್ರು ಅಲ್ಲಿ ಇಲ್ಲಿ ಕಾಡ ಹಿಂಗೆ ಓಡಾಡ್ತಾ ಇದ್ರು. ಆ ಸಂದರ್ಭದ ಒಂದು ಕಿಡ್ನಿಗೆ ಹಸಿರುಗನ್ನೆ ಚಕ್ಕೆ ಕೊಟ್ರು. ಆ ಹಸಿರುಗನ್ನೆ ಚಕ್ಕೆ ಕೊಟ್ಟದ್ರಲ್ಲಿ ಕಲ್ಲು ಬಿದ್ದು ಅಂತ ಒಂದು ಉದಾಹರಣೆ ಹತ್ಕಿತ್ತದು. ನಾನು ಎಲ್ಲಾ ಕಾಯಿಲೆಗೂ ಕೊಡ್ತೀನಿ ಅಂತ ಹೊಂಟ್ರಿ ಇವ್ರು. ಕ್ಯಾನ್ಸರ್ ಇರ್ಬೋದು, ಕಿಡ್ನಿ ಇರ್ಬೋದು, ಜಾಂಡಿಸ್ ಇರ್ಬೋದು. ಹಂಗಂತ ಕೇಳಿದ್ರೆ ನಮ್ಮ ಊರಿನಾಗೆ ಯಾರು ಅವ್ರ ಔಷಧಿಯಲ್ಲಿ ಇಲ್ಲಿವರೆಗೂ ಕ್ಯಾನ್ಸರ್ನರು ಯಾರು ಬದುಕಿಲ್ಲ. ನಾನು 10 ಜನರಿಗೆ ಕೊಡಿಸಿದ್ದೀನಿ. ಒಟ್ಟು ಜನರಿಗೆ ಏನಾಯ್ತು ಈ ವಾಟ್ಸಪ್ ಟಿವಿಯಾಗೆ ಎಲ್ಲ ಕೊಡ್ತಾ ಇರೋದ್ರಿಂದ ಇದೊಂದು ನಂಬಿಕೆಯಾಗಿ ಹೊರಗೆ ಹೋಗ್ತಾ ಇತ್ತು. ನಾವು ಹೇಳೋದೇನಪ್ಪ ಅಂದ್ರೆ ಇದು ಮೋಸ, ಜನರನ್ನು ವಂಚನೆ ಮಾಡ್ತಕ್ಕಂಥ ವಿಚಾರ ಇವ್ರು ಮಾಡ್ತಾ ಇದಾರೆ. ಬಿಟ್ರೆ ಅಂತ ಔಷಧಿ ತಗೊಳ್ಳೋರು ಏನಪ್ಪ ಅಂದ್ರೆ ಒಂದು 5 ಸಲ ಬರ್ತಾರೆ, 4 ಸಲ 5 ಸಲ ಬರ್ತಾರೆ. ಆ ನಂತರ ಅವ್ರು ಬರೋದಿಲ್ಲ. ಆಮೇಲೆ ಬರೋರು ಹೊಸಬ್ರೆ. ಯಾಕಂದ್ರೆ ನಮ್ಮೂರು ಕೇಳ್ತಾ ಬರ್ತಾ ಇದಾರೆ ಅಂದಾಗ ಅವ್ರು ಹೊಸಬ್ರೆ ಅಂತ ನಮ್ಮ ಊಹೆ, ಹಳಬ್ರೆ ಯಾರು ಬರ್ತಾ ಇಲ್ಲ ಅಂತ ನಮ್ದು. ಕಳೆದ 16 ವರ್ಷಗಳಿಂದ ಈ ನಕಲಿ ವೈದ್ಯರು ಅಮಾಯಕರಿಗೆ ಅಕ್ರಮವಾಗಿ ಔಷಧಿ ನೀಡಿ ಅವರ ಪ್ರಾಣದ ಜೊತೆ ಚೆಲ್ಲಾಟ ಆಡುತ್ತಿದ್ದಾರೆ. ಸ್ನೇಹಿತರೆ, ಇದನ್ನ ಮಾಫಿಯಾ ಅಲ್ಲದೆ ಇನ್ನೇನು ಅಂತ ಕರಿಬೇಕು ಹೇಳಿ? ನಮ್ಮ ನಾಡಿನ ಅರಣ್ಯ ಸಂಪತ್ತು ಅಷ್ಟೇ ಅಲ್ಲ, ಜನರ ಆರೋಗ್ಯ ಸಂಪತ್ತನ್ನ ಲೂಟಿ ಹೊಡೆಯೋ ಈ ಖದೀಮರ ಬಗ್ಗೆ ಸ್ಥಳೀಯರು ಅದೆಷ್ಟು ಬಾರಿ ಕೂಡ ದೂರು ಕೊಟ್ಟರು. ಆರೋಗ್ಯ ಇಲಾಖೆ ಮತ್ತು ಅರಣ್ಯ ಇಲಾಖೆ ಅಧಿಕಾರಿಗಳು ಯಾವುದೇ ರೀತಿಯಲ್ಲಿ ಸ್ಪಂದಿಸದೆ ಷಂಡರಂತೆ ವರ್ತಿಸುತ್ತಿದ್ದಾರೆ. ಯಾಕೆ? ಈ ಇಲಾಖೆಯ ಅಧಿಕಾರಿಗಳಿಗೆ ಮತ್ತು ಸಂಬಂಧಪಟ್ಟ ಸಚಿವರಿಗೆ ಏನಾದ್ರೂ ಸಮಥಿಂಗ್ ಸಲ್ತಾ ಇದೆಯಾ? ಈ ಬಗ್ಗೆ ಸ್ಪಷ್ಟನೆ ನೀಡಿ ಈ ಆರೋಪಿಗಳ ವಿರುದ್ಧ ಕಾನೂನಾತ್ಮಕವಾಗಿ ಕ್ರಮ ಕೈಗೊಳ್ಳಲೇಬೇಕು. ಇದು ಈ ಹೊತ್ತಿನ ಕವರ್ ಸ್ಟೋರಿ. ಮುಂದೊಂದು ಸ್ಫೋಟಕ ಸುದ್ದಿಯೊಂದಿಗೆ ಮತ್ತೆ ಬುಧವಾರ ಬರ್ತೀನಿ. ಅಲ್ಲಿವರೆಗೆ ನಿಮ್ಮ ಸುತ್ತಮುತ್ತಲೇನಾದ್ರೂ ಅಕ್ರಮ, ಅನಾಚಾರ, ಭ್ರಷ್ಟಾಚಾರ ನಡೀತಿದೆ ನಮ್ಮ ಈ ವಿಳಾಸಕ್ಕೆ ಬರೆಯಿರಿ. ಕವರ್ ಸ್ಟೋರಿ ವಿಭಾಗ, ಸುವರ್ಣ ನ್ಯೂಸ್ 24/7, ನಂಬರ್ 36, ಕ್ರೆಸೆಂಟ್ ರಸ್ತೆ, ಶಿವಾನಂದ ಸರ್ಕಲ್, ಬೆಂಗಳೂರು 1. ನಮ್ಮ ಇಮೇಲ್ ವಿಳಾಸ coverstory@suvarnanews.in. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾರೆ ಸುವರ್ಣ ನ್ಯೂಸ್ 24/7.